ಈಗ ಇರಾನ್ ಮತ್ತೆ ಇಸ್ರೇಲ್ ನಡುವಿನ ಈ ಒಂದು ಯುದ್ಧದಿಂದ ಭಾರತಕ್ಕೆ ಹೇಗೆ ಆರ್ಥಿಕ ಹೊಡೆತ ಬೀಳ್ಬೋದು ಮತ್ತೆ ಇಂಧನ ದರ ಏರಿಕೆ ಆಗುವಂತ ಸಾಧ್ಯತೆ ಹೇಗಿದೆ, ಎಷ್ಟಾಗ್ಬೋದು? ಮೊದಲಿಗೆ ನೀವು ಹೇಳ್ತಾ ಇರೋ ಪ್ರಕಾರ ಇಂಧನ 100% ಹೆಚ್ಚಾಗೇ ಆಗುತ್ತೆ. ಎರಡನೇದಾಗಿ ಭಾರತ 85% ನಾವು ಇಂಪೋರ್ಟ್, ವಿ ಆರ್ ಡಿಪೆಂಡೆಂಟ್ ಅಪಾನ್ ಇಂಪೋರ್ಟ್, ಪೆಟ್ರೋಲು, ಡೀಸೆಲು, ಗ್ಯಾಸ್ಗೆ ನಾವು ಇಂಪೋರ್ಟ್ ಮಾಡ್ತಿದ್ದೀವಿ. ಅದರಲ್ಲಿ ಮೇಜರು ಶೇರು ಇರಾನ್ ಹತ್ರ ನಾವು ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಇರಾನಲ್ಲಿ ನಾವು ರುಪಿ ಕೊಟ್ಟು ತರ್ತಾ ಇದ್ದೀವಿ. ಸೊ ಅದರಿಂದ ಒಂದು ಅಡ್ವಾಂಟೇಜು ನಮಗೆ. ಹಿಂದೆ ಎಲ್ಲ ನಾವು ಡಾಲರ್ಸ್ ಕೊಡಬೇಕಾಗಿತ್ತು. ನಾವು ಅರಬ್ ಕಂಟ್ರೀಸಲ್ಲಿ ಎಲ್ಲಿಂದ ಏನು ಇಂಪೋರ್ಟ್ ಮಾಡ್ತಾ ಇದ್ವಿ ಅಲ್ಲೆಲ್ಲ ಡಾಲರ್ ಕೊಟ್ಟು ತರ್ತಾ ಇದ್ವಿ. ಈ ದೇಶ ನಮಗೆ ರೂಪಾಯಿಗೆ ಕೊಡ್ತೀವಿ ಅಂತ ಹೇಳಿದಾಗ ನಮಗೆ ಫಾರಿನ್ ಕರೆನ್ಸಿಲಿ ನಮಗೆ ಲಾಸ್ ಆಗ್ತಾ ಇಲ್ಲ. ಇವತ್ತು ಆ ದೇಶಕ್ಕೆ ಹೇಗೆ ಬಿದ್ದಿದ್ದಾಗ ನಾವು ಈಗ ಮತ್ತೆ ತಿರ್ಗ ಬೇರೆ ದೇಶದವ್ರ ಹತ್ರ ಹೋಗಲೇಬೇಕು. ಇದು ಒಂದು ಅರಬ್ ಕಂಟ್ರೀಸ್ ಹತ್ರ ಹೋಗಬೇಕು, ಇಲ್ಲ ರಷ್ಯಾ ಹತ್ರ ಹೋಗಬೇಕು. ಈಗ ಆ ದೇಶದವ್ರು ನಮ್ಮನ್ನ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಒಂದು. ಇನ್ನೊಂದು, ಇವರು ಒಪೆಕ್ಕಲ್ಲಿ ಇವರು ಒಳ್ಳೆ ಸ್ಥಾನ ಇಟ್ಕೊಂಡಿದ್ದಂತಹ ದೇಶ ಇರಾನ್. ಒಪೆಕ್ ಅಂದರೆ ಎಲ್ಲ ದೇಶದವರು ಯಾರ್ಯಾರು ಈ ಪೆಟ್ರೋಲಿಯಂ ಬಿಸ್ನೆಸ್ಸಲ್ಲಿದ್ದಾರೆ ಅವರೆಲ್ಲ ಸೇರಿ ಒಂದು ಒಕ್ಕಟ್ಟು. ಅದರಲ್ಲಿ ರೇಟ್ ಏನು ಇನ್ಕ್ರೀಸು ಡಿಕ್ರೀಸ್ ಮಾಡ್ತಾ ಇದ್ದಿದ್ದು ಇವರು. ಈಗ ಒಪೆಕ್ ಅವ್ರು ಹೆಂಗೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ಒಪೆಕ್ ಅವ್ರು ರೇಟ್ ಹೆಂಗೆ ಮಾಡ್ತಾರೆ, ಒಂದು ಅದು ಪ್ರಶ್ನೆ ಬರುತ್ತೆ. ಎರಡನೇದಾಗಿ ಇದು ಕಮೋಡಿಟಿ ಮಾರ್ಕೆಟಲ್ಲಿದೆ. ಕಮೋಡಿಟಿ ಮಾರ್ಕೆಟಲ್ಲಿದ್ದಾಗ ಏನಾಗುತ್ತೆ, ಈ ಥರ ಸನ್ನಿವೇಶ ಬಂದಾಗ ಜನ ಇದರಲ್ಲಿ ಶೇರ್ ಮಾರ್ಕೆಟಲ್ಲಿ ಏನು ದುಡ್ಡು ಆಟ ಆಡ್ತಾರಲ್ಲ, ಇವರು ಇಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟು ಬ್ಲಾಕ್ ಮಾಡ್ಬೋದು ಪ್ರಾಡಕ್ಟ್ ಬ್ಲಾಕ್ ಮಾಡಿದಾಗ ಏನಾಗುತ್ತೆ, ಸ್ಕೇರ್ಸಿಟಿ ಕ್ರಿಯೇಟ್ ಆಗುತ್ತೆ. ಸ್ಕೇರ್ಸಿಟಿ ಕ್ರಿಯೇಟ್ ಆದಾಗ ಹೆಚ್ಚು ಪ್ರೈಸ್ ಹೋಗಿ ಹೋಗುತ್ತೆ. ಅದು ಎಷ್ಟು ಮಟ್ಟಿಗೆ ಹೋಗುತ್ತೆ, ಆ ದೇಶದ ಸರ್ಕಾರಗಳು ಹೇಗೆ ಅದನ್ನು ಕಂಟ್ರೋಲ್ ತೊಗೊಳ್ತಾರೆ, ನಮ್ಮವ್ರು ಹೇಗೆ ಕಂಟ್ರೋಲ್ ತೊಗೊಳ್ತಾರೆ, ಇದೆಲ್ಲ ಒಟ್ಟಿಗೆ ಸೇರೋದ್ರ ಮೇಲೆ ನಮಗೆ ಇದ್ರದ್ದು ಯಾವ ರೇಟ್ಗೆ ಹೋಗ್ಬೋದು ಅಂತ. ಬಟ್ ಆದರೂ ಸಹ ರೇಟ್ ಹೋಗುತ್ತೆ. ಯಾಕೆಂದರೆ ಸ್ಕೇರ್ಸಿಟಿ ಕ್ರಿಯೇಟ್ ಆಗುತ್ತೆ. ಇವತ್ತು ಯುರೋಪಿಯನ್ ಕಂಟ್ರೀಸ್ ಅವರೆಲ್ಲ ಡಿಪೆಂಡೆಂಟ್ ಇರಾನ್ ಮೇಲೆ ಇದ್ದರು. ಈಗ ಆ ದೇಶಕ್ಕೆ ಬರ್ತಾ ಇದ್ದಂಥ ಪ್ರಾಡಕ್ಟ್ಗಳನ್ನೆಲ್ಲ ಈ ದೇಶದಲ್ಲಿ ಬರೋದಿದ್ದರಿಂದ ಸ್ಕೇರ್ಸಿಟಿ ಕ್ರಿಯೇಟ್ ಆಗುತ್ತೆ. ಸ್ಕೇರ್ಸಿಟಿ ಕ್ರಿಯೇಟ್ ಆಗಿ ಜಾಸ್ತಿ ಆಗುತ್ತೆ. ಹೆಚ್ಚು ಅಪ್ರಾಕ್ಸಿಮೇಟ್ಲಿ ಈಗ ಪೆಟ್ರೋಲ್ ಡೀಸೆಲ್ ದರ ಪ್ರತಿ ಲೀಟರ್ ಮೇಲೆ ಎಷ್ಟು ಹೆಚ್ಚಾಗುತ್ತೆ? 4 ರಿಂದ 5 ರೂಪಾಯಿ ಹೋಗ್ಬೋದು. ಇದು ಟೋಟ್ಲಿ ಇವಾಗ ಸ್ಕೇರ್ಸಿಟಿ ಟು ವಾಟ್ ಎಕ್ಸ್ಟೆಂಟ್ ಆಗುತ್ತೆ, ಈ ಯುದ್ಧ ಏನು ಸದ್ಯಕ್ಕೆ ನಿಲ್ಲುತ್ತಾ, ಕಂಟಿನ್ಯೂ ಆಗುತ್ತಾ, ಇದ್ರ ಮೇಲೆ ಹೋಗುತ್ತೆ. ಮತ್ತು ಈಗ ಅವರು ಬೇರೆ ದೇಶದಲ್ಲಿ ಏನು ಇದೆ ಪೆಟ್ರೋಲಿಯಂ ಸೆಕ್ಟರಲ್ಲಿ ಅವರ ಉತ್ಪಾದನೆ ಜಾಸ್ತಿ ಮಾಡಿ ಕೌಂಟರ್ ಮಾಡೋದಕ್ಕೆ, ಸಪೋರ್ಟ್ ಮಾಡೋದಕ್ಕೆ ಏನಾದ್ರು ಸಪೋರ್ಟ್ ಮಾಡ್ತಾರೆ, ಈ ಥರದ್ದೆಲ್ಲ ತೊಗೊಂಡ ಅಂದರೆ ಅಷ್ಟು ಹೆಚ್ಚಾಗಲ್ಲ. ಯಾಕೆಂದರೆ ಇದು ನಮ್ಮ ಮೇಲೆ ಹೆಚ್ಚು ಹೊಡೆತ ಬೀಳುತ್ತೆ. ಯಾಕೆಂದರೆ ನಮ್ಮಲ್ಲಿ ಸರ್ಕಾರ ಸಬ್ಸಿಡಿ ಬೇರೆ ಕೊಡುತ್ತೆ, ಪೆಟ್ರೋಲು ಮತ್ತು ಗ್ಯಾಸ್ಗೆಲ್ಲ ಸಬ್ಸಿಡಿ ಕೊಡುತ್ತೆ. ಈಗ ವೇರಿಯೇಷನ್ ತುಂಬ ಜಾಸ್ತಿ ಆದರೆ ಸರ್ಕಾರದ ಹೊಡೆತನೂ ಜಾಸ್ತಿ ಬರುತ್ತೆ. ಸೊ ಈ ಥರ ಇರೋದ್ರಿಂದ ಬಹುಶಃ ಇದಕ್ಕೆಲ್ಲ ಸರ್ಕಾರ ಎಚ್ಚರಿಕೆ ವಹಿಸ್ಕೊಂಡಿರ್ಬೋದು. ಯಾಕೆಂದರೆ ನಮ್ಮ ಈಗಿನ ಪ್ರಧಾನಮಂತ್ರಿಯವರಿಗೆ ರಿಲೇಷನ್ಶಿಪ್ ರಷ್ಯಾ ಇರ್ಬೋದು ಅಥವಾ ಅರಬ್ ಕಂಟ್ರೀಸಲ್ಲಿ ಚೆನ್ನಾಗಿರೋದ್ರಿಂದ ಮೋಸ್ಟ್ ಪ್ರಾಬಲಿ ಹ್ಯಾಂಡ್ ಹೋಲ್ಡ್ ಮಾಡ್ಬೋದು ಅನಿಸುತ್ತೆ. ಅಂದರೆ ಪ್ರೊಡಕ್ಷನ್ ಅವರು ಜಾಸ್ತಿ ಮಾಡಿ ನಮಗೆ ಸಪ್ಲೈ ಮಾಡ್ಬೋದು ಅಂತ. ಆ ಸಪ್ಲೈ ಮಾಡೋದಂದರೆ ಹೆಚ್ಚು ನಮಗೆ ಹೊಡ್ತಾ ಬೀಳೋದಿಲ್ಲ ಅವಾಗ. ಬಟ್ ಈ ಸ್ಕೇರ್ಸಿಟಿ ಮಾಡಿ ಇದರಲ್ಲಿ ಕಮ್ಯುನಿಟಿ ಮಾರ್ಕೆಟಲ್ಲಿ ಏನಾದರೂ ಬ್ಲಾಕ್ ಮಾಡ್ಕೊಂಡ ಅಂದರೆ ನಮ್ಗೆ ಸ್ವಲ್ಪ ಅವಾಗ ವೇರಿಯೇಷನ್ಸ್ ಪ್ರೈಸ್ ಬರುತ್ತೆ. ಈಗ ಸರ್, ಇರಾನ್ನಲ್ಲಿ ಈಗ ತೈಲ ಸಂಗ್ರಹಗಾರ ಘಟಕಗಳು ಅದೆಲ್ಲವೂ ಕೂಡ ಕ್ಲೋಸ್ ಆಗಿದೆ, ಒಂದಿಷ್ಟು ಬ್ಲಾಸ್ಟ್ ಆಗಿದ್ದಾವೆ. ಸೊ ಹೀಗಿರುವಾಗ ಅಲ್ಲಿಂದ ಮತ್ತೆ ಸರ್ಕ್ಯುಲೇಷನ್ ಆಗೋದು ಒಂದು ಸ್ವಲ್ಪ ಡಿಲೇ ಆಗಬಹುದು. ಸೊ ಹೀಗಿರುವಂತ ಸಂದರ್ಭದಲ್ಲಿ ನಾಟ್ ಓನ್ಲಿ ಇಂಡಿಯಾ ಅಥವಾ ಇಂಡಿಯಾಗೆ ಪರ್ಟಿಕ್ಯುಲರ್ ಆಗಿ ನಾವು ತಗೊಂಡಾಗ, ಅಲ್ಲ, ಇಂಡಿಯಾ ಒಂದು ಪಾರ್ಟು, ಟೋಟಲಿ ಯುರೋಪಿಯನ್ ಕಂಟ್ರೀಸ್ ಹೆಚ್ಚು ತಗೊತಾ ಇದ್ದಾರೆ ಇರೋನು, ಎಲ್ಲ ಯುರೋಪಿಯನ್ ಕಂಟ್ರೀಸ್ಗೂ ಎಫೆಕ್ಟ್ ಆಗುತ್ತೆ. ಈಗ ಆ ದೇಶದವ್ರು, ಇವಾಗ ನಾವು ಹೇಗೆ ನಮ್ಗೆ ಇವಾಗ ಕುತೂಹಲ ಇದೆ ಎಲ್ಲಿ ತೊಗೊಳೋದು ಅಂತ, ಆ ದೇಶದವ್ರಿಗೂ ಅದೇ ಥರ ಇರುತ್ತೆ. ಆ ದೇಶದವ್ರು ಇವಾಗ ಎಲ್ಲರ ಕಡೆ ತೊಗೊಳ್ಲಿಕ್ಕೆ ಹೋಗ್ತಾರೆ. ತೊಗೊಳ್ಲಿಕ್ಕೆ ಹೋದಾಗ ಏನಾಗುತ್ತೆ, ನಾವು ರೆಗ್ಯುಲರ್ ಆಗಿ ತೊಗೊಂಡೋಗಿ ಇನ್ನೊಬ್ಬರ ಹತ್ರ ಹೋದಾಗ ಅವ್ರು ನಮ್ಗೆ ಆ ದೇಶದವ್ರು ಹೆಂಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಒಂದನೇದು. ಎರಡನೇದು, ಈಗ ಬಂದಿದ್ದಾರಲ್ಲ ಅಂತ ಜಾಸ್ತಿ ರೇಟ್ ಮಾಡಿ ತೊಗೊಳೋದು ಎರಡನೇದು. ಸೊ ಬಹುಶಃ ಇದು ಯಾವ ಥರ ತೊಗೊಳುತ್ತೆ ಅನ್ನೋದು ನೋಡ್ಬೇಕೀಗ. ಆಮೇಲೆ ಕಾಂಟ್ರಾಕ್ಟ್ ಏನಾದರೂ ಇರುತ್ತಾ ಸರ್, ಇಷ್ಟು ವರ್ಷಕ್ಕೆ ಅಥವಾ ಇಷ್ಟು ತಿಂಗಳಿಗೆ ಅಂತ? ಅಲ್ಲ, ಕಾಂಟ್ರಾಕ್ಟ್ ನಮ್ಮಲ್ಲಿ ಸಪ್ಲೈ ಕಾಂಟ್ರಾಕ್ಟ್ಸ್ ಇರುತ್ತೆ. ಬೇಸ್ಡ್ ಆನ್ ರೇಟ್ಸ್, ಇಂಟರ್ನ್ಯಾಷನಲ್ ಪ್ರೈಸಲ್ಲಿ ಏನು ವೇರಿಯೇಷನ್ ಬರುತ್ತೆ, ಮೇಲೆ ಹೋದರೆ ಮೇಲೆ, ಕೆಳಗಡೆ ಹೋದರೆ ಕೆಳಗಡೆ ಬರೋಂಗೆ ಇಂಟರ್ನ್ಯಾಷನಲ್ ಪ್ರೈಸಿಂಗಲ್ಲಿ ಇರುತ್ತೆ. ಅಂದರೆ ಕಾಂಟ್ರಾಕ್ಟ್ ಅಂದರೆ ಸಪ್ಲೈ ಕಾಂಟ್ರಾಕ್ಟ್ ಮಾತ್ರ, ಬೆಲೆಯಲ್ಲಿ ಕಾಂಟ್ರಾಕ್ಟ್ ಇರಲ್ಲ. ಸೊ ಈ ಸಪ್ಲೈಯಲ್ಲಿ ಬರುತ್ತೆ. ಸೊ ಈಗ ಏನಾಗುತ್ತೆ, ಈಗ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಏನಾದರೂ ವೇರಿಯೇಷನ್ಸ್ ಬಂದರೆ ಅದನ್ನ ಮೇಲೆ ಹೊರ ಬೀಳ್ತಿದೆ. ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಷ್ಟು ಹೆಚ್ಚಾಗಲಿಲ್ಲ. ಅಂದರೆ ಎಕ್ಸಿಸ್ಟಿಂಗಲ್ಲಿ ಇರುವಂಥವರು ಈಗ ಎಲ್ಲಿ ನಮ್ಮ ಅರಬ್ ಕಂಟ್ರೀಸಲ್ಲಿ ಎಷ್ಟು ದೇಶದಲ್ಲಿ ಹೆಚ್ಚು ಪ್ರೊಡಕ್ಷನ್ ಮಾಡಿದ್ರೆ ಬಹುಶಃ ನಮ್ಗೆ ಅಷ್ಟೊಂದು ಇಂಪ್ಯಾಕ್ಟ್ ಬರೋದಿಲ್ಲ. ಅವ್ರ ಪ್ರೊಡಕ್ಷನ್ ಎಷ್ಟಿದೆಯೋ ಅಷ್ಟೇ ಮಾಡಿದ್ರೆ ಈಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಯಾಕೆಂದರೆ ಆ ದೇಶದಿಂದ ಹೋಗ್ತಾ ಇದ್ದಂಥ ದೇಶದವ್ರಿಗೆ ಎಲ್ಲರಿಗೂ ಪ್ರಾಡಕ್ಟ್ ಇರೋದಿಲ್ಲ. ಸೊ ಅಷ್ಟು ಜನ ತೊಗೊಳ್ಲೇಬೇಕು. ಎಲ್ಲಿ ತೊಗೊತಾರೆ, ಎಕ್ಸಿಸ್ಟಿಂಗ್ ಇರೋರು ಜಾಸ್ತಿ ಮಾಡಿದ್ರೆ ಮಾತ್ರ ಅವ್ರ ಡಿಮ್ಯಾಂಡಿಗೆ ಸಪ್ಲೈ ಕರೆಕ್ಟ್ ಆಗುತ್ತೆ. ಇಲ್ಲ ಅಂದರೆ ಸ್ಕೇರ್ಸಿಟಿ ಬರುತ್ತೆ. ಸ್ಕೇರ್ಸಿಟಿ ಬಂದಾಗ ನ್ಯಾಚುರಲಿ ಪ್ರೈಸಸ್ ಜಾಸ್ತಿ ಆಗುತ್ತೆ. ಆಗ್ಲೇ ಕೇಳ್ತಾ ಇದ್ದೆ ಸರ್ ನಾನು, ಮತ್ತೆ ಎಷ್ಟು ರೇಟ್ ಜಾಸ್ತಿ ಆಗ್ಬೋದು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಮೇಲೆ? ಆ ರೇಟ್ ಜಾಸ್ತಿ ಆದ್ರೆ ಅದಕ್ಕೆ ಮತ್ತೆ ಟ್ಯಾಕ್ಸ್ ನ ಕಡಿತ ಮಾಡುವಂತದ್ದು ಏನಾದ್ರೂ ಯೋಚನೆ ಮಾಡುತ್ತಾ ಸರ್ಕಾರ? ಸರ್ಕಾರ ನೋಡಬೇಕು. ಇದರಲ್ಲಿ ಸರ್ಕಾರ ಮೋಸ್ಟ್ ಪ್ರಾಬಲಿ ಈಗ ಸಪ್ಲೈ ಹೇಗೆ ಬರುತ್ತೆ ನೋಡಿಕೊಂಡು ಬಹುಶಃ ಇದನ್ನ
ಡಿಸಿಷನ್ಸ್ ತೊಗೊಬೋದು. ಯಾಕೆಂದರೆ ಸರ್ಕಾರಕ್ಕೂ ಅದು ಹೊಡೆತ ಬಿದ್ದೇ ಬೀಳುತ್ತಲ್ಲ. ಟ್ಯಾಕ್ಸ್ ಆಗಿರ್ಬೋದು, ಮತ್ತು ಈ ಸಬ್ಸಿಡಿ ಕೊಡ್ತಾ ಇರೋದು, ಗ್ಯಾಸಲ್ಲಿ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಸೊ ಅದು ಅಷ್ಟು ಒತ್ತಡ ಅವ್ರ ಮೇಲೆ ಬಿದ್ದೇ ಬೀಳುತ್ತಲ್ಲ. ಅಂದರೆ ಈಗ ಅವ್ರು ಏನು ಅದಕ್ಕೆ ರಿಸರ್ವ್ ಫಂಡ್ ಫಾರ್ ಸಬ್ಸಿಡಿ ಅಂತ ಏನಿಟ್ಟಿದ್ರು, ಈಗ ಹೆಚ್ಚು ಮಾಡಬೇಕಾಗುತ್ತೆ. ಸೊ ಹಾಗಿರ್ಬೇಕಾದ್ರೆ ಸರ್ಕಾರ ಖಂಡಿತ ಇದ್ರ ಬಗ್ಗೆ ಯೋಚನೆ ಮಾಡುತ್ತೆ. ಬಹುಶಃ ಅರಬ್ ಕಂಟ್ರೀಸ್ ಅವ್ರು ಸಪೋರ್ಟ್ ಮಾಡ್ಬೋದು. ಈವನ್ ರಷ್ಯಾ ಹತ್ರ ನಮ್ಮ ರಿಲೇಷನ್ಶಿಪ್ ಚೆನ್ನಾಗಿರೋದ್ರಿಂದ ಬಹುಶಃ ನಮ್ಗೆ ಅಷ್ಟು ಹೆಚ್ಚು ಇದು ಬೀಳೋದಿಲ್ಲ ಅಂತ ಅನಿಸುತ್ತೆ. ಬಟ್ ಹೇಗಾಗುತ್ತೆ ಮಾರ್ಕೆಟ್ ಅನ್ನೋದು ನೋಡ್ಬೇಕೀಗ. ಈಗ ಸರ್ ನಮ್ಗೆ ಆಪ್ಷನ್ ಏನ್ ಸರ್? ಈಗ ಹೊರೆ ಅಂತೂ ಆಗೇ ಆಗುತ್ತೆ. ಇರಾನ್ನಿಂದ ಸಪ್ಲೈ ಆಗಿಲ್ಲ ಅಂತಂದ್ರೆ ಮತ್ತೆ ಅನಿವಾರ್ಯವಾಗಿ ರಷ್ಯಾಗೆ ಹೋಗ್ಬೇಕು. ಸೊ ರಷ್ಯಾಗೆ ಹೋಗ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಟೆಕ್ನಿಕಲ್ ಆಗಿ, ಅಂದ್ರೆ ಲೈಕ್ ಡಿಸ್ಟೆನ್ಸು ಅಥವಾ ಬಳಸ್ಕೊಳ್ಳುವಂತ ಸಿ ಟ್ರಾನ್ಸ್ಪೋರ್ಟ್ ಅಷ್ಟು ಹೆಚ್ಚು ನಮಗೆ ಹೊಡೆತ ಬೀಳೋದಿಲ್ಲ. ಈಗ ಏನಾಗುತ್ತೆ, ಆ ದೇಶದಲ್ಲಿ ಇದ್ದಂತ ಇವಾಗ ಅಷ್ಟು ದೇಶದಲ್ಲಿ ನಮಗೆ ಏನು ಕಂಟೈನರ್ಸ್ಗಳು ಬರ್ತಾ ಇತ್ತು, ಏನು ಲಾಜಿಸ್ಟಿಕಲ್ಲಿ ಏನು ಕಂಟೈನರ್ಸ್ ಬರ್ತೀವಿ, ಇವಾಗ ಅಷ್ಟು ಅಲ್ಲೇ ನಿಂತಿರುತ್ತೆ. ಅಷ್ಟು ಲಾಜಿಸ್ಟಿಕ್ ಗಾಡಿ ಇರಲ್ಲ. ಈ ಲಾಜಿಸ್ಟಿಕ್ ಪ್ರಾಬ್ಲಮ್ ಬರ್ಬೋದು. ಅಂದರೆ ಈ ದೇಶದಲ್ಲಿ ನಮಗೆ ಪ್ರೊಡ್ಯೂಸ್ ಮಾಡ್ಬೋದು, ಅಷ್ಟು ಇದು ಶಿಪ್ ಇದೆಯಲ್ಲ, ರೆಫ್ರಿಜರೇಟೆಡ್ ಗಾಡಿಗಳು ಬರ್ತಿತ್ತು. ಆ ಶಿಪ್ಮೆಂಟ್ಸ್ಗಳಿಗೆ ಈಗ ಅಲ್ಲಿ ಲಾಜಿಸ್ಟಿಕಲ್ಲಿ ನಿಂತು ಬಿಡುತ್ತೆ. ಮತ್ತು ಆ ಕಡೆಯಿಂದ ಆ ದೇಶದಿಂದ ಬರುವಂಥ ರೂಟು ಡ್ಯಾಮೇಜ್ ಆಯಿತು ಮತ್ತೆ ತಿರ್ಗಾ ನಾವು ಟ್ರಾನ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ. ಸೊ ಇದೆಲ್ಲ ಲಾಜಿಸ್ಟಿಕ್ ಎಫೆಕ್ಟು ಆಗುತ್ತೆ ನಮ್ಗೆ. ಅಲ್ಲಿ ಪ್ರೊಡಕ್ಷನ್ ಜೊತೆಗೆ ಲಾಜಿಸ್ಟಿಕ್ ಸಹ ಎಫೆಕ್ಟ್ ಆಗುತ್ತೆ. ಸೊ ಇದನ್ನು ಹೆಂಗೆ ಹ್ಯಾಂಡಲ್ ಮಾಡುತ್ತೆ ಸರ್ಕಾರ ಅನ್ನೋದು ನೋಡ್ಬೇಕೀಗ. ಈಗ ಫೈನಲಿ ಸರ್, ಈಗ ಸಹಜವಾಗಿ ಜನರಿಗೆ ಎಲ್ರಿಗೂ ಕೂಡ ಕುತೂಹಲ ಇದೆ, ಲೈಕ್ ಅಲ್ಲಿ ವಾರು ಇಲ್ಲಿ ಎಫೆಕ್ಟ್ ಆಗ್ತಾ ಇದೆ ಅಂತ. ಎಸ್ಪೆಷಲಿ ಈ ಪೆಟ್ರೋಲು ಮತ್ತೆ ಡೀಸೆಲು ಗ್ಯಾಸಿನ ವಿಚಾರವಾಗಿ. ಸೊ ಇಫ್ ಇನ್ ಕೇಸ್ ಈಗಾಗಲೇ ಇನ್ನೂ ಒಂದು 2-3 ದಿನದಲ್ಲಿ 3-5 ರೂಪಾಯಿ ಏರಿಕೆ ಆಗುವಂತ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ. ಆಸ್ ಆಫ್ ನೋ ಇದು ಏನಾದರೂ ಕಂಟಿನ್ಯೂ ಆದ್ರೆ ಡೇ ಬೈ ಡೇ ಮತ್ತೆ ಈ ಪ್ರೈಸ್ ಹೈಕ್ ಆಗುತ್ತಾ ಹಿಂಗೆ? ಇಲ್ಲ, ಇದು ಏನಾಗುತ್ತೆ, ಟೆಂಪ್ರರಿ ಫಿನಾಮಿನಾ ಅಂತ ತಗೊಳ್ಳಿ. ಈಗ ಇದು ಇನ್ನೂ ಕಂಟಿನ್ಯೂ ಆಯಿತು ಅಂತ ಇರ್ತಾ ಅಂದರೆ ಈ ದೇಶದಲ್ಲಿ ಎಲ್ಲಿ ಅವೈಲಬಿಲಿಟಿ ಇದೆ, ಈ ದೇಶದಲ್ಲಿ ಅವ್ರಿಗೆ ವ್ಯಾಪಾರ ಕಡಿಮೆ ಆಗ್ತಾ ಇತ್ತು, ವ್ಯಾಪಾರ ಬಂದಾಗ ಅವರು ಕಣ್ಮುಚ್ಕೊಂಡು ಕೂತ್ಕೊಳ್ಳೋದಿಲ್ಲ. ಅವ್ರ ಪ್ರೊಡಕ್ಷನ್ ಜಾಸ್ತಿ ಮಾಡಿದಾಗ ಮೋಸ್ಟ್ ಪ್ರಾಬಲಿ ಆ ಸಪ್ಲೈಸ್ಗಳು ಸ್ಟಾರ್ಟ್ ಆದಾಗ ಅದು ಹೆಚ್ಚು ಇಮಿಡಿಯೇಟಾಗಿ ನಿಮಗೆ ಕೆಲವು ಸಮಯಕ್ಕೋಸ್ಕರ ಇದು ಎಫೆಕ್ಟ್ ಆಗುತ್ತೆ. ನಂತರ ಇದು ಎಫೆಕ್ಟ್ ಆಗಲ್ಲ. ಯಾಕೆಂದರೆ ಆ ಇದರಲ್ಲಿ ಮೂಮೆಂಟಲ್ಲಿ ನಿಮ್ಗೆ ಬಂದ್ಬಿಡುತ್ತೆ. ಮೂಮೆಂಟಲ್ಲಿ ಆ ದೇಶದಲ್ಲಿ ಪ್ರೊಡಕ್ಷನ್ ಜಾಸ್ತಿ ಮಾಡಿಬಿಟ್ರೆ ನಮಗೆ ಅದು ಸ್ಕೇರ್ಸಿಟಿ ಬರೋದಿಲ್ಲ. ಇವಾಗ ತಕ್ಷಣಕ್ಕೆ, ಯಾಕೆಂದ್ರೆ ಅವ್ರು ಮಾಡ್ತಾ ಇದ್ದ ಪ್ರೊಡಕ್ಷನ್ಗೆ ಈಗ ಡಿಮ್ಯಾಂಡ್ ಜಾಸ್ತಿ ಆಗಿರುವಾಗ ಸ್ವಲ್ಪ ಸ್ಕೇರ್ಸಿಟಿ ಬರುತ್ತೆ. ನಂತರ ಇದು ಸ್ಕೇರ್ಸಿಟಿ ಬರೋದಿಲ್ಲ. ಓಕೆ, ಈ ಓಪೆಕ್ ಅಲ್ಲಿ ಸರ್ ಈಗ ಬೇರೆ ಬೇರೆ ರಾಷ್ಟ್ರಗಳಿಂದ ಕೂಡ ಒಂದು ಒಕ್ಕೂಟಕ್ಕೆ ಸುಮಾರು ಬೇಡಿಕೆ ಇಟ್ಟಿರ್ತಾರೆ, ಅಂದ್ರೆ ನಿರ್ದಿಷ್ಟ ಪ್ರಮಾಣಕ್ಕಿಂತ ಹೀಗೆ ಬೇಕು ಆಗಬೇಕು ಅಂತ. ಈಗ ಈ ಒಂದು ಕ್ರೈಸಿಸ್ ಇಂದ ಆ ಒಂದು ರಾಷ್ಟ್ರಗಳಿಗೂ ಕೂಡ ಒಂದಿಷ್ಟು ಸಮಸ್ಯೆಗಳಾಗ್ಬೋದು. ಸೊ ಈ ಒಂದು ಒಪೆಕ್ ಅನ್ನೋ ಒಕ್ಕೂಟ ಇದನ್ನ ಹೇಗೆ ಮ್ಯಾನೇಜ್ ಮಾಡುತ್ತೆ, ಅಥವಾ ಆಪ್ಷನ್ ಇಲ್ಲ ಅಂತ ಹೇಳಿ ಕೈ ಚೆಲ್ಲಿ ಕೂರುತ್ತಾ ಹೆಂಗೆ? ಇಲ್ಲ, ಖಂಡಿತ ಒಪೆಕಲ್ಲಿ ಏನಾಗುತ್ತೆ ಅಂದ್ರೆ ರೇಟ್ಗೋಸ್ಕರ ಅಷ್ಟೇ. ಅವರು ನೀವು ಪ್ರೊಡಕ್ಷನ್ಗೋಸ್ಕರ ಒಪೆಕಲ್ಲಿ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ. ಈಗ ನನಗೊಂದು ವ್ಯಾಪಾರ ಮಾಡಬೇಕಾಗಿದ್ರೆ ನನ್ನ ವ್ಯಾಪಾರ ಎಷ್ಟು ಬರುತ್ತೋ ನಾನು ಅದನ್ನು ವ್ಯಾಪಾರ ಮಾಡ್ಲಿಕ್ಕೆ ನಾನು ಇಚ್ಛೆ ಇರ್ತಿದ್ದೆ. ನನಗೆ ವ್ಯಾಪಾರ ಇಲ್ಲದೇ ನಾನು ಮಾಡಿ ಇಟ್ಕೊಳಕ್ಕಾಗಲ್ಲ. ಇದಕ್ಕೆ ಯಾಕೆಂದ್ರೆ ಇದನ್ನ ಸ್ಟೋರ್ ಮಾಡೋಕ್ಕೆ ಜಾಗ ಬೇಕು. ಪೆಟ್ರೋಲ್ ಮತ್ತೆ ಡೀಸೆಲ್ ಬಂದ್ಬಿಟ್ಟು ನಾರ್ಮಲಿ ವಾಟರ್ ಥರ ಸ್ಟೋರ್ ಮಾಡ್ಲಿಕ್ಕೆ ಆಗಲ್ಲ. ಈ ಥರ ನಾನು ಪ್ರೊಡಕ್ಷನ್ ಜಾಸ್ತಿ ಮಾಡಿದ್ರೆ ಸ್ಟೋರೇಜ್ ಕೆಪಾಸಿಟಿ ಬೇಕು. ಎಷ್ಟು ಸ್ಟೋರೇಜ್ ಇದೆ ಅಷ್ಟು ಮಾಡ್ತಾ ಇದ್ದಾರೆ. ಈಗ ಡಿಮ್ಯಾಂಡ್ ಬಂದರೆ ಅದು ಖಾಲಿ ಆಗ್ತಾ ಇರುತ್ತಲ್ಲ. ಸೊ ಆ ಡಿಮ್ಯಾಂಡ್ ಬಂದಾಗ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಅವಾಗ ಶೇಖರಣೆ ಆಗುತ್ತೆ, ಮತ್ತೆ ಡಿಸ್ಪ್ಯಾಚ್ಗಳು ಆಗುತ್ತೆ. ಈಗ ಇರಾನ್ ಸರ್ಕಾರ ಕೂಡ ಒಂದಿಷ್ಟು ತೈಲ ಉತ್ಪಾದನಾ ಘಟಕಗಳನ್ನ ತಾತ್ಕಾಲಿಕವಾಗಿ ಬಂದ್ ಮಾಡಿದೆ ಸರ್. ಹೀಗಿರುವಾಗ ಮತ್ತೆ ಅಲ್ಲಿ ಅದನ್ನ ಉತ್ಪಾದನೆ ಪ್ರಕ್ರಿಯೆ ಏನಿದೆ ನಿಂತು ಹೋಗುತ್ತೆ. ಸೊ ಹೀಗಿರುವಾಗ ಮತ್ತೆ ಬೇಡಿಕೆ ಜಾಸ್ತಿ ಆಯ್ತಂದ್ರೆ ಇಲ್ಲಿ ಉತ್ಪಾದನೆ ಇರೋದಿಲ್ವಲ್ಲ. ಸೊ ಇದನ್ನ ಹೆಂಗ್ ಮ್ಯಾನೇಜ್ ಮಾಡ್ಬೋದು? ಅಲ್ಲ, ನಮ್ಮಲ್ಲಿ ಇವಾಗ ಕೆಪಾಸಿಟಿ ರಷ್ಯಾದಲ್ಲೂ ಇದೆ, ಅರಬ್ ಕಂಟ್ರೀಸಲ್ಲೂ ಇದೆ. ಸೊ ಅದನ್ನ ಬಿಟ್ಟು ಎಕ್ಸ್ಟ್ರಾ ಬೇಕು ಅಂದಾಗ ಬಹುಶಃ ಮಾಡ್ಬೋದು. ಟು ಸರ್ಟನ್ ಎಕ್ಸ್ಟೆಂಟ್ ಸ್ವಲ್ಪ ದಿವಸಕ್ಕೆ ಸ್ವಲ್ಪ ಮಟ್ಟಿಗೆ ಅದು ತೊಂದರೆ ಆಗುತ್ತೆ. ಬಟ್ ನ್ಯಾಚುರಲಿ ಇನ್ನೊಂದು 15-20 ದಿವಸಕ್ಕೆ ಅದು ನಾರ್ಮಲೈಸ್ ಬಂದ್ಬಿಡುತ್ತೆ. ಥ್ಯಾಂಕ್ ಯು.